ಓದುಗರ ಮನೆ ಮನಗಳಿಗೆ ತಲುಪಿದ ಪತ್ರಿಕೆ ಹುಡುಗರು. ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ಜಪಾನಂದಜಿ ಸಂತಸ. ಮಳೆ ಚಳಿ ಲೆಕ್ಕಿಸದೆ ಓದುಗರ ಮನೆ ಮನಗಳಿಗೆ ತಲುಪಿರುವ ಪತ್ರಿಕೆ ಹಂಚುವ ಹುಡುಗರು ಯೋಗಕ್ಷೇಮ ವಿಚಾರಿಸುವ ಕೆಲಸ ನಿರಂತರ ನಡಿಬೇಕು ಎಂದು ಪಾವಗಡ ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ಜಪಾನಂದಜಿ ಮಹಾರಾಜ್ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪತ್ರಿಕೆ ಹಂಚಿಕೆದಾರರ ಸಂಘದ ತಾಲೂಕು ಘಟಕ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎಲ್ಲಾ ಹಂಚಿಕೆ ಹುಡುಗರಿಗೆ ಜರ್ಕಿನ್ ವಿತರಿಸಿ ಮಾತನಾಡಿದ ಅವರು, ದೇಶ ವಿದೇಶ ಸುದ್ದಿಗಳನ್ನು ಬೆಳಗ್ಗೆ ಮನೆ ಬಾಗಿಲಿಗೆ ತಲುಪಿಸುವ ಹುಡುಗರು ತಮ್ಮ ಬಡತನ ಬೇಗೆಯಲ್ಲಿ ಕಷ್ಟ ಸ್ವಾಭಿಮಾನದ ದುಡಿಮೆಗೆ ನಿಂತಿದ್ದಾರೆ. ಅಂತಹ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸುವ ಕೆಲಸ ಸಮುದಾಯ ಮಾಡಬೇಕು ಎಂದರು. ಒಂದು ಸಾವಿರ ಕೊಡೋದೆ ಬೆಳಗಿನ ಎದ್ದು ಆ ಸೈಕಲ್ ಅಲ್ಲಿ ಆ ಪೆಟ್ರೋಲ್ ಹಾಕೊಂಡು ಆ ಧೂಳಲ್ಲಿ ಆ ರಿಸ್ಕ್ ತಗೊಂಡು ಮಾಡುವಾಗ ನನಗನ್ಸುತ್ತೆ, ಶಂಭು ಇದ್ರೆ ಹೇಳ್ಬೇಕಂತಿದ್ದೆ, ಅನ್ಯತಾ ಭಾವಿಸ್ಬೇಡಿ. ನಾವು ಸರ್ಕಾರವನ್ನ ಮತ್ತೆ ಮತ್ತೆ ಕೇಳಿ ನಿಮ್ಗೊಂದು ಕುದುವಟ್ಟಿರ್ಬೇಕು, ಹೆಚ್ಚಿನ ದೊಡ್ಡ ಒಂದು ಪ್ರಮಾಣದ ಹಣವನ್ನ ಇಡಬೇಕು, ನಿಧಿನೇ ಇಟ್ಟು ಈ ನಿಧಿಯ ಮೂಲಕ ಬರೀ ಜರ್ಕಿನ್ನು ಖರ್ಚಿಗೆ ಕೊಡೋದಲ್ಲ, ಎಜುಕೇಶನ್ ಸಹಾಯ ಮಾಡೋದು. ನಾನು ಕೆಲಸದೆಲ್ಲ ಮಾತಾಡ್ತಿರ್ತೀನಿ. ಎಷ್ಟೋ ಜನ ಪೇಪರ್ ಹಾಕೋ ಹುಡುಗರು ಪರೀಕ್ಷೆಗೆ ದುಡ್ಡು ಕಟ್ಟದೆ ಕಾಲೇಜಿಗೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ದಾರೆ, ಕಾಲೇಜ್ ಫೀಸ್ ಇಲ್ಲದೆ ಕಾಲೇಜ್ ನಿಲ್ಲಿಸ್ಬಿಟ್ಟಿದ್ದಾರೆ. ಇದನ್ನು ನೋಡ್ಬೇಕು ನಾವು. ಅದಕ್ಕೆ ಈ ಒಂದು ವೇದಿಕೆ ಮೂಲಕ ಸರ್ಕಾರನ ಪ್ರಾರ್ಥಿಸ್ಕೊಳ್ತೀನಿ. ನಾನ್ ಬೇಕಾದ್ರೆ ಅದರ ಜವಾಬ್ದಾರಿ ತೆಗೆದುಕೊಳ್ತೀನಿ. ಶಂಭು ಅವ್ರ ಜೊತೆ ಈ ಒಂದು CSR ಫಂಡಿಂದ ಒಂದು ಕುದೋಟು ಮಾಡಿ ಈ ಹಣವನ್ನು ಇಂಥ ಮಕ್ಕಳಿಗೆ, ಇಂಥ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡಬೇಕು. ಇಲ್ಲಿ ಒಂದು ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ರಘುಜಿ ಅವರು. ನಿಜಕ್ಕೂ ಇವರು ಒಬ್ಬರೇ, ನಮಗೆಲ್ಲ ಕಡೆ ಬೇಕು ಇಂಥ ರಘುಜಿ. ಇನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರತಿನಿಧಿ ಚಿ ಪುರುಷೋತ್ತಮ್ ಮಾತನಾಡಿ, ಊರೂರು ಸುತ್ತಿ ಸುದ್ದಿ ಕಲೆ ಹಾಕಿ ಸುದ್ದಿ ಸಿದ್ಧ ಮಾಡುವ ಪತ್ರಕರ್ತರ ಬರವಣಿಗೆ, ಓದುವ ಗ್ರಾಹಕರ ಮನೆಗೆ ಪೇಪರ್ ತಲುಪಿಸುವ ಹಂಚಿಕೆದಾರರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾಗಿದೆ. ಪತ್ರಿಕೋದ್ಯಮ ಸಂಕಷ್ಟಕ್ಕೀಡಾಗಿದೆ. ಸಾಮಾಜಿಕ ಜಾಲತಾಣದ ಅಬ್ಬರದಲ್ಲಿ ಪತ್ರಿಕೆ ಓದುಗರ ಸಂಖ್ಯೆ ಕ್ಷೀಣಿಸಿದೆ. ಪ್ರಸರಣ ಸಂಖ್ಯೆ ಇಳಿಮುಖವಾದರೂ ಜಗ್ಗದೆ ಇಂದಿಗೂ ಮನೆ ಬಾಗಿಲಿಗೆ ಪತ್ರಿಕೆ ಹಂಚುವ ಹುಡುಗರ ಶ್ರಮಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗಿದೆ ಎಂದರು. ಇವತ್ತಿನಿಂದ ಪತ್ರಕರ್ತರ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಂದರ್ಭದಲ್ಲಿ ಇಂದ್ರಕುಮಾರ್ ನಮ್ಮ ಚಂದ್ರಪಾಡಿ ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಅವತ್ತಿಂದಲೂ ಕೂಡ ಪತ್ರಕರ್ತರ ಬಗ್ಗೆ ಅವರಿಗೆ ಬಹಳ ಪ್ರೀತಿ ಮತ್ತು ನಮ್ಮ ಪತ್ರಕರ್ತರ ಸಂಕಷ್ಟದ ಬಗ್ಗೆ ಅವರು ತುಂಬಾ ಅರಿತವರಾಗಿದ್ದಾರೆ. ಇವತ್ತೇನು ಪತ್ರಿಕೆ ಮಾಧ್ಯಮ ಇವತ್ತು ಸಂಕಷ್ಟದಲ್ಲಿದೆ. ಏನು ಪತ್ರಿಕೆಯನ್ನು ಓದಿ, ಪುಸ್ತಕ ಓದಿ ಬೆಳೆಸಿ ಅಥವಾ ನಾವು ಈ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಹೆಚ್ಚು ಬಂದು ಇವತ್ತು ಪತ್ರಿಕೆ ಓದುವ ಸಂಖ್ಯೆ ಕಡಿಮೆ ಆಗ್ತಿರೋ ಸಂದರ್ಭದಲ್ಲಿ ನಾವು ಪತ್ರಿಕೆಗಳನ್ನ ಉಳಿಸಬೇಕು, ಪತ್ರಿಕೆಯನ್ನು ಬೆಳೆಸಬೇಕು, ಪತ್ರಿಕೆ ಓದುವ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಮತ್ತು ಮಕ್ಕಳಿಗೆ ಪತ್ರಿಕೆಯನ್ನು ಓದಿಸಬೇಕು, ಪುಸ್ತಕನ ಓದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸ್ವಾಮಿ ಜಪಾನಂದಜಿ ಮಹಾರಾಜರು ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯವನ್ನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪಾವಗಡದಿಂದ ಒಂದು ಎಲ್ಲ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಅದು ನಾವೆಲ್ಲರೂ ಕೂಡ ಪತ್ರಕರ್ತರಿಗೆ ತಿರುವಳಿಕೆಯಾಗಬೇಕಾಗುತ್ತೆ. ಮೀಡಿಯಾ ಬ್ಯಾಂಕ್ ಆಫೀಸ್ ಸಿಇಒ ಎಸ್ ರಘು ಮಾತನಾಡಿ, ಉದ್ಯೋಗ ನೀಡುವ ಕಂಪನಿಗಳು ಶಿಕ್ಷಣದ ಜೊತೆಗೆ ಪ್ರತಿಭೆ, ಕೌಶಲ್ಯ ಹುಡುಕುತ್ತದೆ. ಆದರೆ ಕನಿಷ್ಠ ಶಿಕ್ಷಣ ಪಡೆದವರು ಹಾಗೂ ವಿದ್ಯಾಭ್ಯಾಸದಲ್ಲಿ ತೊಡಗಿರುವವರಿಗೆ ದುಡಿಮೆ ನೀಡಿದ್ದು ಪತ್ರಿಕೆ ಹಂಚುವ ಕಾಯಕ, ಬಡ ಮಕ್ಕಳು ಹೆಚ್ಚು ಈ ಕೆಲಸ ಮಾಡುತ್ತಿದ್ದಾರೆ. ಇಂತಹ ಮಕ್ಕಳ ಬದುಕಿಗೆ ಚಿಂತನೆ ಮಾಡಿದ ಜಪಾನಂದಜಿ ಅವರ ಕಾಳಜಿ ಮೆಚ್ಚುವಂಥದ್ದು ಎಂದರು. ನಾನು ಸಂಸ್ಥೆಯಲ್ಲಿ ಬಹಳಷ್ಟು ಉದ್ಯೋಗ ನೀಡುವ ಸಂದರ್ಭದಲ್ಲಿ ಅವರಿಗೆ ಯಾವ ಉದ್ಯೋಗ ಅರಸಿ ಬಂದಿರ್ತಾರೆ ಅವರನ್ನ ಇಂಪ್ರೂವ್ ಮಾಡುವಾಗ ನಾವು ನೋಡೋದೇ ಸಂಪನ್ಮೂಲ, ಅವರ ಪ್ರತಿಭೆಯನ್ನ, ಅವರಲ್ಲಿರ್ತಕ್ಕಂಥ ಸ್ಕಿಲ್ ಅನ್ನ. ಆ ರೀತಿಯ ಒಂದು ಈ ಸಭೆ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಸಂಪನ್ಮೂಲ ಈ ತುಂಬಿ ತುಳುಕ್ತಿದೆ ಅಂತಕ್ಕಂಥ ಭಾವನೆ ನನಗೆ ಮೂಡ್ತಾ ಇದೆ. ಯಾಕೆಂದ್ರೆ ಪತ್ರಿಕಾ ವಿತರಕರು
ಅಂದ ತಕ್ಷಣ ನನಗೆ ಪ್ರತಿ ದಿವಸ ನಮ್ಮ ಮನೆಯಲ್ಲಿ ಪ್ರಜಾವಾಣಿ ಓದದೆ ಅವತ್ತಿನ ದಿವಸ ಶುರುವಾಗೋದೆ. ಪ್ರತಿ ದಿವಸ ಒಂದು ನ್ಯೂಸ್ ಚಾನೆಲ್ನಲ್ಲಿ ನ್ಯೂಸ್ ಅನ್ನ ನೋಡದೆ ಅವತ್ತಿನ ದಿವಸ ಮುಕ್ತಾಯ ಆಗೋದಿಲ್ಲ. ಆ ರೀತಿಯ ಒಂದು ಓದನ್ನೇ ಒಂದು ಪ್ರವೃತ್ತಿಯನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ನಮ್ಮಂತಹ ನೂರಾರು ಲಕ್ಷಾಂತರ ಕೋಟ್ಯಾಂತರ ಓದುಗರಿಗೆ ಈ ಏನು ಪತ್ರಿಕೆಯನ್ನ ವಿತರಣೆ ಮಾಡ್ತಕ್ಕಂಥ ತಾವು ಆಗ್ತಕ್ಕಂಥ ಶ್ರಮ ನಮ್ಮ ಕಣ್ಮುಂದೆ ಬರ್ತದೆ. ಅದೊಂದು ಅಭೂತಪೂರ್ವವಾದ ಮಹತ್ತರವಾದಂತಹ ಶ್ರಮ ಅಂತ ನಾನು ಭಾವಿಸ್ತೇನೆ. ಇದೇ ಸಂದರ್ಭದಲ್ಲಿ ತಾಲೂಕಿನ ಪತ್ರಿಕೆ ಹಂಚುವ ಹುಡುಗರಿಗೆ ಜಪಾನಂದಾಜಿ ಅವರು ಜರ್ಕಿನ್ ವಿತರಣೆ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಯತೀಶ್, ಪತ್ರಿಕಾ ಹಂಚಿಕೆದಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಾಸುದೇವ್, ಕಾರ್ಯನಿರತ ಪತ್ರಕರ್ತರ ಸಂಘದ ಚಿಕ್ಕನಾಯಕನಹಳ್ಳಿ ತಾಲೂಕು ಅಧ್ಯಕ್ಷ ಯೋಗೀಶ್, ತಾಲೂಕು ಗೌರವಾಧ್ಯಕ್ಷ ರಮೇಶ್ ಗೌಡ, ತಾಲೂಕು ಅಧ್ಯಕ್ಷ ಜಿಕೆ ನರಸಿಂಹಮೂರ್ತಿ, ಉಪಾಧ್ಯಕ್ಷ ಕೆಂಪರಾಜ್, ಪ್ರಧಾನ ಕಾರ್ಯದರ್ಶಿ ಜಿಬಿ ಪುನೀತ್, ಖಜಾಂಚಿ ಮಂಜುನಾಥ್, ಪತ್ರಕರ್ತರಾದ ಗುರು ಚನ್ನಬಸವಯ್ಯ, ರಾಜೇಶ್ ಗುಬ್ಬಿ, ದೇವರಾಜ್ ಇತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.